ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಾಲ ಕಲಾವಿದರಲ್ಲಿ ಪ್ರಮುಖರಾಗಿ ತುಂಬಾನೇ ಹೆಸರು ಪಡೆದಿದ್ದಂತಹ ಒಬ್ಬ ಸೆಲೆಬ್ರಿಟಿಯ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಬಾಲ ಕಲಾವಿದರು ಬಂದು ಹೋದರು. ನಮ್ಮೆಲ್ಲರ ತಲೆಯಲ್ಲಿ ಚಳಿಯದೆ ಉಳಿದಿರೋದು ಮಾತ್ರ ಮಾಸ್ಟರ್ ಆನಂದ್, ಬೇಬಿ ಶಾಮಿಲಿ ಹಾಗೂ ಮಾಸ್ಟರ್ ಮಂಜುನಾಥ್. ಹೌದು ಸ್ನೇಹಿತರೆ, 1980-90ರ ದಶಕದಲ್ಲಿ ತಮ್ಮ ಅಮೋಘ ಅಭಿನಯದ ಮೂಲಕ ಅಲ್ಪಾವಧಿಯಲ್ಲಿಯೇ ಬಹು ಬೇಡಿಕೆಯನ್ನು ಪಡೆದು ಒಂದಾದರ ಮೇಲೆ ಒಂದರಂತೆ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದಂತಹ ಈ ಕಲಾವಿದರು ಬೆಳೆದು ದೊಡ್ಡವರಾದ ಬಳಿಕ ಚಿತ್ರರಂಗದಿಂದ ಕಣ್ಮರೆಯಾದದ್ದು ವಿಪರ್ಯಾಸ ಅಂತಾನೆ ಹೇಳಬಹುದು. ಹೀಗಿರುವಾಗ ನಾವಿವತ್ತು ಎಂತಹ ಪಾತ್ರ ನೀಡಿದರೂ ಅದರೊಳಗೆ ಪರಕಾಯ ಪ್ರವೇಶ ಮಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದುಕೊಳ್ಳುತ್ತಿದ್ದಂತಹ ಮಾಸ್ಟರ್ ಮಂಜುನಾಥ್ ರವರ ಕುರಿತು ಯಾರಿಗೂ ತಿಳಿಯದಂತಹ ಅಸಲಿ ಮಾಹಿತಿಯೊಂದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಂದಿಗೂ ಇಂದಿಗೂ ಎಂದೆಂದಿಗೂ ಮರೆಯಲಾಗದಂತಹ ನಟನೆಂದರೆ ಮಾಸ್ಟರ್ ಮಂಜುನಾಥ್ ಅಂತಾನೆ ಹೇಳಬಹುದು. ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಸೃಷ್ಟಿಕೊಂಡಿದ್ದರು ಎಂದರೆ ತಪ್ಪಾಗಲಾರದು. ಕಡಿಮೆ ಅವಧಿಯಲ್ಲಿ 60ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಬಣ್ಣ ಹಚ್ಚಿದಂತಹ ಮಹಾನ್ ನಟ ಕನ್ನಡ ಮಾತ್ರವಲ್ಲದೆ ಹಿಂದಿ, ತೆಲುಗು ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ತಮ್ಮ ನಟನೆಯ ಛಾಪನ್ನು ಬೀರಿ ಅಗಾಧವಾದ ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿದ್ದಾರೆ. ಮಾಸ್ಟರ್ ಮಂಜುನಾಥ್ ಎನ್ನುತ್ತಿದ್ದ ಹಾಗೆ ನಮ್ಮೆಲ್ಲರ ತಲೆಯಲ್ಲಿ ತಟ್ಟನೆ ಹೊಳೆಯುವಂತಹ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಎಂದರೆ ಕರಾಟೆ ಕಿಂಗ್ ಶಂಕರ್ ನಾಗ್ ರವರು. ಶಂಕರ್ ನಾಗ್ ಮತ್ತು ಮಾಸ್ಟರ್ ಮಂಜುನಾಥ್ ತೆರೆಯ ಮೇಲೆ ಮಾಡಿದಂತಹ ಮೋಡಿಯನ್ನು ಯಾರಾದರೂ ಮರೆಯಲು ಸಾಧ್ಯವೇ? ಹೀಗಿರುವಾಗ ಕರಾಟೆ ಕಿಂಗ್ ಶಂಕರ್ ನಾಗ್ ತೀರಿಕೊಂಡ ಮೇಲೆ ಮಾಸ್ಟರ್ ಮಂಜುನಾಥ್ ಸಿನಿಮಾ ರಂಗಕ್ಕೆ ಕಾಲಿಡದಿರಲು ನಿರ್ಧಾರ ಮಾಡಿಬಿಡುತ್ತಾರೆ. ಸ್ನೇಹಿತರೆ, ಮಾಸ್ಟರ್ ಮಂಜುನಾಥ್ ತಮ್ಮೊಳಗಿದ್ದಂತಹ ಕಲೆ ಅಥವಾ ಆಸಕ್ತಿಯಿಂದಾಗಲೇ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟವರಲ್ಲ, ಬದಲಿಗೆ ಆಕಸ್ಮಿಕವಾಗಿ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದರು. ಅವರು ಮೊದಲು ನಟನೆ ಮಾಡುವಂತಹ ಸಂದರ್ಭದಲ್ಲಿ ಅವರ ವಯಸ್ಸು ಕೇವಲ 3 ವರ್ಷ. ಅಂಬರೀಶ್ ಮತ್ತು ಪ್ರಭಾಕರ್ ಎಂಬ ಘಟಾನುಘಟಿಗಳು ಇದ್ದಂತಹ ಅಜಿತ್ ಎಂಬ ಸಿನಿಮಾದ ಮೂಲಕ ಡೆಬ್ಯೂ ಮಾಡಿರುತ್ತಾರೆ. ಈ ಸಿನಿಮಾದಲ್ಲಿ ಚಿಕ್ಕದೊಂದು ಪಾತ್ರ ಮಾಸ್ಟರ್ ಮಂಜುನಾಥ್ ರವರಿಗಿರುತ್ತದೆ. ಆ ಸಣ್ಣ ಪಾತ್ರದಿಂದ ಎಲ್ಲರ ಗಮನ ಸೆಳೆದಂತಹ ಮಾಸ್ಟರ್ ಮಂಜುನಾಥ್ ಅನಂತರ ಬ್ಯಾಂಕರ್ ಮಾರ್ಗಯ್ಯ ಸಿನಿಮಾದಲ್ಲಿ ನಟಿಸಿದ್ದರು. ನಂತರ ಶಂಕರಣ್ಣನ ಕಣ್ಣಿಗೆ ಬಿದ್ದು ಮಾಲ್ಗುಡಿ ಡೇಸ್ ನಲ್ಲಿ ತಮ್ಮ ಬದುಕನ್ನೇ ಬದಲಾಯಿಸಿಕೊಂಡರು ಎಂದರೆ ತಪ್ಪಾಗಲಾರದು. ಹೌದು ಸ್ನೇಹಿತರೆ, ಮಾಲ್ಗುಡಿ ಡೇಸ್ ಮೂಲಕ ಶಂಕರ್ ನಾಗ್ ಹಾಗೂ ಮಂಜುನಾಥ್ ರವರ ಬಾಂಧವ್ಯ ಬಹಳಷ್ಟು ಗಟ್ಟಿಯಾಯಿತು. ಶಂಕರ್ ನಾಗ್ ತಮಗೆ ಗೊತ್ತಿದ್ದಂತಹ ಕಲೆಯನ್ನು ಮಂಜುನಾಥ್ ಅವರಿಗೆ ದಾರೆ ಎರೆಯುವಂತಹ ಉದ್ದೇಶದಲ್ಲಿದ್ದರು. ಇದರ ಪ್ರತಿಫಲ ಎನ್ನುವಂತೆ ಮಂಜುನಾಥ್ ಅವರಿಗೆ ಉತ್ಸವ್ ಎಂಬ ಸಿನಿಮಾದಲ್ಲಿಯೂ ಕೂಡ ಅವಕಾಶ ಸಿಗುತ್ತದೆ. ಹೀಗೆ ಕೈತುಂಬ ಸಿನಿಮಾಗಳ ಅವಕಾಶ ಇದ್ದರೂ ಕೂಡ ಮಾಸ್ಟರ್ ಮಂಜುನಾಥ್ ಅವರಿಗೆ ತಾನು ಎಜುಕೇಶನ್ ಕಡೆಗೆ ಗಮನ ವಹಿಸಬೇಕು ಎಂಬ ಯೋಚನೆ ಬರುತ್ತದೆ. ಗೆಳೆಯರೇ, ಕೇವಲ 3 ವರ್ಷವಿರುವಾಗಲೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮಾಸ್ಟರ್ ಮಂಜುನಾಥ್ ವಿದ್ಯಾಭ್ಯಾಸದ ಕಡೆಗೆ ಮನಸ್ಸು ಮಾಡಬೇಕು ಎಂಬ ಉದ್ದೇಶದಲ್ಲಿರುತ್ತಾರೆ. ಅಲ್ಲದೆ ಆ ವೇಳೆಗೆ ಅಪಘಾತದಿಂದ ತನ್ನ ಗುರು ಶಂಕರ್ ನಾಗ್ ಅವರನ್ನು ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಎದುರಾಗುತ್ತದೆ. ಇದೆಲ್ಲದರಿಂದ ಕೆಂಗೆಟ್ಟಂತಹ ಮಾಸ್ಟರ್ ಮಂಜುನಾಥ್ ಚಿತ್ರರಂಗದಿಂದ ದೂರ ಉಳಿಯುವ ನಿರ್ಧಾರ ಮಾಡಿ ಬೆಂಗಳೂರಿಗೆ ಬಂದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ. ಹೀಗೆ ಬೆಂಗಳೂರಿನ ಯೂನಿವರ್ಸಿಟಿ ಒಂದರಲ್ಲಿ ತಮ್ಮ ಪದವಿ ಪಡೆದುಕೊಂಡು ನಂತರ ಹೈಯರ್ ಎಜುಕೇಶನ್ಗಾಗಿ ಮಂಗಳೂರಿಗೆ ತೆರಳಿ ಇದೀಗ ಸ್ವಂತ ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಾಹಿತಿ ಪ್ರಕಾರ ಶಂಕರ್ ನಾಗ್ ಅಗಲಿದ ನಂತರ ಮಾಸ್ಟರ್ ಮಂಜುನಾಥ್ ಎಷ್ಟೇ ಅವಕಾಶಗಳು ಅರಸಿ ಬಂದರೂ ಕೂಡ ಯಾವುದನ್ನು ಒಪ್ಪಿಕೊಳ್ಳದೆ ಸಿನಿಮಾ ಬದುಕಿಗೆ ಸಂಪೂರ್ಣ ಗುಡ್ ಬೈ ಹೇಳಿಬಿಟ್ಟರು. ಹೀಗೆ ಬೆಳೆದು ದೊಡ್ಡವರಾದ ಬಳಿಕ ಸಿನಿ ನಂಟನ್ನು ಬೆಳೆಸಿಕೊಳ್ಳಲು ಹೋಗಲೇ ಇಲ್ಲ. ಈಗ ತಮ್ಮದೇ ಆದ ಸ್ವಂತ ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.